ಸರ್, ಇನ್ನೊಂದೀಗ ಚೈನಾ ಹೇಳ್ತಾ ಇದೆ ಇಡೀ ಇಡೀ ಒಂದು ದಾಳಿಯನ್ನು ಇಲ್ಲೀಗಲ್ ಅಂತ ಕರಿತಾ ಇದೆ, ವಯಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಕಡೆ ಚೈನಾ ಹೇಳ್ತಾ ಇದೆ, ಬೀಜಿಂಗ್ ಹೇಳ್ತಾ ಇದೆ. ಇಲ್ಲಿ ಅಮೆರಿಕ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಡಲ್ಟ್ ಇನ್ ದ ರೂಮ್ ಅಂತ ಹೇಳಿ, ಒಂದು ರೂಮಲ್ಲಿರುವಂಥ ಒಬ್ಬ ದೊಡ್ಡ ಅಡಲ್ಟ್ ರೀತಿಯಲ್ಲಿ ಅಮೆರಿಕ ಬಿಹೇವ್ ಮಾಡ್ತಾ ಇದೆ. ಇದೆಷ್ಟು ಮಟ್ಟಿಗೆ ಸರಿ? ಸೊ ಇಂಥ ಸಂದರ್ಭದಲ್ಲಿ ನಾವು ಎವ್ಯಾಕ್ಯುಯೇಟ್ ಮಾಡಲಿಕ್ಕೆ ಜನಗಳನ್ನು ಆ ಭಾಗದಿಂದ ಹೆಲ್ಪ್ ಮಾಡ್ತೀವಿ, ಅಲ್ಲಿನ ನಾಗರಿಕರನ್ನು ನಾವು ಕಾಪಾಡ್ತೀವಿ ಅನ್ನೋ ಒಂದು ಮಾತು ಬೀಜಿಂಗ್ ಕಡೆಯಿಂದ ಬರ್ತಾ ಇದೆ ಸರ್. ಸರ್, ಇದು ಚೈನಾ ಇನ್ಫ್ಯಾಕ್ಟ್ ಆಕ್ಚುಲಿ ಬೆಂಕಿ ಇದ್ದ ಕಡೆ ತನ್ನ ಅಂತದ್ದು ಮೈ ಕಾಯಿಸ್ಕೊಳ್ಳೋ ಅಂತ ಒಂದು ದೇಶ. ಇನ್ಫ್ಯಾಕ್ಟ್ ಈ ಮಧುರ ವಿಷಯದಲ್ಲಿ ಚೈನಾ ಏನಾದ್ರೂ ಮಾಡ್ತಾ ಎಂತದೂ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಅದು ಆಯ್ತಾ, ಅಲ್ಲಿದ್ದು ಸ್ವಲ್ಪ ಆಯಿಲ್ ಇಂಟ್ರೆಸ್ಟ್, ಅದು ಪರವಾಗಿಲ್ಲ ಬೇರೆ ಕಡೆಯಿಂದ ತಗೋತೀವಿ ಅಂತ ಬಿಟ್ಬಿಟ್ರು ಕಂಪ್ಲೀಟ್. ಇಲ್ಲಿ ಚೈನಾ 2020 ಕೊರೋನಾ ಟೈಮ್ ನಲ್ಲಿ ಇರಾನ್ ಜೊತೆನಲ್ಲಿ 25 ವರ್ಷಗಳ ಒಂದು ಒಪ್ಪಂದ ಮಾಡ್ಕೋತು. $400 ಬಿಲಿಯನ್ ಇರಾನ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ. ಅಂದ್ರೆ ಇರಾನ್ ಇಂದ ಆಯಿಲ್ ತಗೊಳ್ಳೋದು, ಅವ್ರಿಗೆ ವೆಪನ್ಸ್ ಕೊಡೋದು. ಆಯ್ತಾ, ಅಂದ್ರೆ ಚೈನಾದ್ದು ಇಕನಾಮಿಕ್ ಇಂಟ್ರೆಸ್ಟ್ ಬಹಳ ಇದೆ. ಮತ್ತೆ ಇರಾನ್ ಇಂದ ಚೈನಾದ 20% ಆಫ್ ಆಯಿಲ್ ಡಿಮ್ಯಾಂಡ್ ಅದನ್ನ ಪೂರೈಸೋದು ಇರಾನ್. ಹೀಗಾಗಿ ಇರಾನ್ ವೆನೆಜುವೆಲಾ ಅಲ್ಲ, ಅದು ಹೋದ್ರೂ ತೊಂದರೆ ಇಲ್ಲ ಚೈನಾಗೆ. ಹೀಗಾಗಿ ಚೈನಾಗೆ ಇರಾನ್ ಈಗಿರುವಂತ ಇರಾನ್ ಈ ಗವರ್ನಮೆಂಟ್ ಇದು ಹೋಗೋದು ಚೈನಾಗೆ ಆರ್ಥಿಕವಾಗಿ ಬಹಳ ದೊಡ್ಡ ಹೊಡೆತ. ಇಷ್ಟಾಗಿಯೂ ಚೈನಾ ಇಂಥ ಸ್ಟೇಟ್ಮೆಂಟ್ ಕೊಡೋದಕ್ಕೆ 3 ದಿನ ತಗೋತಲ್ಲ, 4 ದಿನ ತಗೋತಲ್ಲ, ಮೊದ್ಲೇ ಯಾಕೆ ಮಾಡ್ಲಿಲ್ಲ? ಅಷ್ಟಾಗಿಯೂ ಸಹ ಚೈನಾ ಇದು ಇರಾನಿಯನ್ ರೆಜಿಮ್ ಪರವಾಗಿ ಬರೋದಕ್ಕಾಗತ್ತಾ? ಬಂದ್ರೆ ಏರಿಯಲ್ ರೂಟ್ ಇಲ್ಲ, ಸಿ ರೂಟ್ ಇದೆಯಲ್ಲ, ಅಮೆರಿಕ ನಾರ್ದರ್ನ್ ಅರೇಬಿಯನ್ ಸೀ ನಲ್ಲಿ ಭದ್ರವಾಗಿ ಕೂತ್ ಬಿಟ್ಟಿದೆ. ಚೈನಾ ಬರೋದಕ್ಕಾಗೋದಿಲ್ಲ. ಇದನ್ನ ದಾಟಕೊಂಡು ಚೈನಾ ಬರೋದಿಲ್ಲ. ಚೈನಾ ಜಸ್ಟ್ ಬ್ರಾವರ್ಡ್ ಅಷ್ಟೇ. ಚೈನಾ ಇದುವರೆಗೆ ತನ್ನ ಪರವಾಗಿ ನಿಂತ ಒಂದು ಸರ್ಕಾರದ ಅಂದ್ರೆ ತಾನು ಬೆಂಬಲಿಸಿದ ಸರ್ಕಾರ ಉಳಿದಾಗ ಚೈನಾ ಮಿಲಿಟರಿ ಆಕ್ಷನ್ ತಗೊಂಡದ್ದು ಒಂದೇ ಒಂದ್ಸಲ 1979 ಇಸ್ವಿ ಫೆಬ್ರವರಿ 17 ವಿಯೆಟ್ನಾಂ ವಿರುದ್ಧ. ಸ್ಟಿಲ್ ಅದನ್ನ ಪೆಡಗಾಜಿಕಲ್ ವಾರ್ ಅಂತ ಚೈನಾ ಹೇಳಿದ್ದು. ವಿಯೆಟ್ನಾಂಗೆ ಪೋಲ್ ಪಾಟ್ ಅನ್ನ ಉರುಳಿಸೋದಕ್ಕೆ ಪೋಲ್ ಪಾಟ್ ನಂತ ನರಹಂತಕನ ಪರವಾಗಿ ಚೈನಾ ನಿಂತಿತ್ತು. ತನ್ನ ದೇಶದ 60 ಲಕ್ಷ ಜನರಲ್ಲಿ 20 ಲಕ್ಷ ಜನರನ್ನ ಸಾಯಿಸಿದ್ದ. 4 ವರ್ಷ ಬಿಟ್ಟಿದ್ರೆ ಆ ದೇಶದಲ್ಲಿ 1 ಜನನೂ ಇರ್ತಿರಲ್ಲ. ಅದ್ರ ಪರವಾಗಿ ನಿಂತಂತ ಚೈನಾ ಆ ಪೋಲ್ ಪಾಟ್ ಅನ್ನ ಉರುಳಿಸಿದಂತ ವಿಯೆಟ್ನಾಂ ವಿರುದ್ಧ ಯುದ್ಧ ಮಾಡ್ತು. ಬಟ್ ಚೈನಾ ಗಾಟೆ ಬ್ಲಡಿ ನೋಸ್. ಅವ್ರು ಕರೆದದ್ದು ಪೆಡಗಾಜಿಕಲ್ ವಾರ್ ಅಂತ. ವಿಯೆಟ್ನಾಂಗೆ ಪಾಠ ಕಲಿಸೋದಕ್ಕೆ ಹೋಗ್ತಾ ಇದ್ದೀವಿ ನಾವಂತ. ಬಟ್ ಚೈನಾ ಗಾಟೆ ಬ್ಲಡಿ. ಆ ನಂತರ ಚೈನಾ ಯಾರ ಪರವಾಗೂ ಎಲ್ಲೂ ಯುದ್ಧ ಮಾಡಿಲ್ಲ, ಈಗಲೂ ಮಾಡೋದಿಲ್ಲ ಸರ್. ಇನ್ನೊಂದು ಕಡೆ ನಾವು ರಷ್ಯಾದ ಸ್ಟ್ಯಾಂಡ್ ವಿಚಾರಕ್ಕೆ ಬಂದ್ರೆ ಅನ್ಪ್ರೊವೋಕ್ಡ್ ಅಗ್ರೆಷನ್ ಅಂತ ಹೇಳಿ ಪುಟಿನ್ ಕರೀತಾ ಇದ್ದಾರೆ. ಇದನ್ನ ಅನ್ಪ್ರೊವೋಕ್ಡ್ ಅಗ್ರೆಷನ್ ಅಂತ ಹೇಳಿ. ಬಟ್ ಈಗ ಪುಟಿನ್ಗೆ ಈ ತರ ಕರೀಲಿಕ್ಕೆ, ಯುಕ್ರೇನ್ ಮೇಲೆ ಇನ್ನೂ ಯುದ್ಧ ನಿಲ್ಲದೆ ಇರತಕ್ಕಂತ ಹೊತ್ತಲ್ಲಿ ಪುಟಿನ್ ಅಮೆರಿಕದ ಇರಾನ್ ಮೇಲಿನ ದಾಳಿನ ಕರೀಲಿಕ್ಕೆ ಆಗುತ್ತಾ ಪುಟಿನ್ಗೆ? ಆಕ್ಚುಲಿ ಇಲ್ಲಿ ನೋಡಿ, ಒಂದು ಬಹಳ ತುಂಬಾ ಒಳ್ಳೆ ಪ್ರಶ್ನೆ ಇತ್ತದ್ರಿ ನೀವು. ಈಗ ಆಗ್ತಾ ಇದೆಯಲ್ಲ, ಇದು ಪೂತಿನ್ಗೆ ಬಹಳ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಇದು ರಷ್ಯಾದ ಮೇಲೆ ಆಗೋ ಪರಿಣಾಮ ಹೇಳ್ತೀನಿ. ಪ್ರಪಂಚದ ಇನ್ಫ್ಯಾಕ್ಟ್ ಇದು ಯುಕ್ರೇನ್ ಯುದ್ಧ ಶುರು ಮಾಡಿದ್ಮೇಲೆ ಈ ಬೈಡನ್ ನಿಂದ ಆನಂತರ ಟ್ರಂಪ್ ನ ಒತ್ತಡದಿಂದ ಯುರೋಪಿಯನ್ ಕಂಟ್ರೀಸ್ ರಷ್ಯಾದ ಮೇಲಿನ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಡಿಪೆಂಡೆನ್ಸ್ ನಿಧಾನವಾಗಿ ಕಡಿಮೆ ಮಾಡ್ಕೊಂಡು ಹೊರಟೋದ್ರು. ಆಯ್ತಾ, ಅವರೆಲ್ಲರ ಗಲ್ಫ್ ಕಡೆಗೆ ತಿರುಗಿದ್ರು. ಓಕೆ, ಈಗ ಯುರೋಪಿಯನ್ ಕಂಟ್ರೀಸ್ ಹೆಚ್ಚಿನ ಆಯಿಲ್ ಮತ್ತೆ ಗ್ಯಾಸ್ ಬರ್ತಾ ಇದ್ದದ್ದು ಗಲ್ಫ್ ಕಂಟ್ರಿ. ಈಗ ಇರಾನ್ ಏನ್ ಮಾಡಿದೆ, ಅಲ್ಲಿ ಗಲ್ಫ್ ಆಫ್ ಹಾರ್ಮುಜ್ ಅನ್ನ ಮುಚ್ಚಿಬಿಟ್ಟಿದೆ. 750ರಷ್ಟು ಆಯಿಲ್ ಟ್ಯಾಂಕರ್ ಅಲ್ಲಿ ಬಂದಿಯಾಗಿ ನಿಂತು ಬಿಟ್ಟಿವೆ ಪರ್ಷಿಯನ್ ಗಲ್ಫ್ ನಲ್ಲಿ. ಓಕೆ, ಇನ್ನು ಎಷ್ಟು ಕಾಲದವರೆಗೆ ಪರ್ಷಿಯನ್ ಗಲ್ಫ್ ಇಂದ ಆಯಿಲ್ ಸಪ್ಲೈ ನಿಂತೋಗ್ತದೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಮೇನ್ ಅದು ನಮಗೂ ಸಹ 40% ಆಯಿಲ್ ನಮಗ್ ಬರೋದು ಅಲ್ಲಿಂದ. ಆದ್ರೆ ಇಮಿಡಿಯೇಟ್ ನಾವು ರಷ್ಯಾದಿಂದ ತಗೋಬಹುದು, ವ್ಲಾಡಿವೋಸ್ಟಾಕ್ ಚೆನ್ನೈ ರೂಟ್ ಇಂದ, ಮೊಜಾಂಬಿಕ್ ಇಂದ ತಗೋಬಹುದು, ಅಥವಾ ಟ್ರಂಪ್ ಕೊಡ್ತಿರೋ ತಗೊಂಡು ನಾವು ವೆನೆಜುವೆಲಾ ತಗೋಬಹುದು. ಯುರೋಪಿಯನ್ ಕಂಟ್ರೀಸ್ಗೆ ಇದು ದೊಡ್ಡ ತೊಂದರೆ ಆಗಿರೋದ್ರಿಂದ ಅವರೆಲ್ಲ ಮತ್ತೆ ರಷ್ಯಾ ಕಡೆ ತಿರುಗಬಹುದು. ಆಗ ತಿರುಗಿದಾಗ ಅದನ್ನ ತಡೆಯೋ ಸಾಮರ್ಥ್ಯ ಅಂದ್ರೆ ಈಗಾಗಲೇ ಫ್ರಾನ್ಸ್, ಬ್ರಿಟನ್, ಜರ್ಮನಿ ಅಮೆರಿಕಾಗೆ ಸಪೋರ್ಟ್ ಹೇಳಿರೋದ್ರಿಂದ ಅವುಗಳೇನಾದ್ರು ತಮ್ಮ ಆಯಿಲ್ ನೀಡ್ಸ್ಗೆ ರಷ್ಯಾ ಕಡೆ ತಿರುಗಿದ್ರೆ ಟ್ರಂಪ್ ಅದನ್ನ ಅಪೋಸ್ ಮಾಡೋದಿಲ್ಲ. ಸೊ ರಷ್ಯಾ ಮೇಲೆ ಮತ್ತೆ ಆ ಕಂಟ್ರೀಸ್ ಆಯಿಲ್ ಸಪ್ಲೈ ಮಾಡಿಸ್ಕೊಂಡ್ರೆ ಅವುಗಳು ಯುಕ್ರೇನ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತವೆ ಅಥವಾ ಕಡಿಮೆ ಮಾಡ್ತೇವೆ. ಆಗ ಪುತಿನ್ ವಿಲ್ ಹ್ಯಾವ್ ಎ ಫ್ರೀ ರನ್ ಇನ್ ಯುಕ್ರೇನ್. ಸೊ ಆದ್ರೆ ಇರಾನ್ ಪರವಾಗಿ ಮಾತಾಡಿದ್ರೇನ ಕಾರಣಕ್ಕಾಗಿ ರಷ್ಯಾ ಅಮೆರಿಕನ ಅಪೋಸ್ ಮಾಡ್ತಾ ಇದೆ ಅನ್ಕೋ. ಪುತಿನ್ ಅಂತ ಜಾಣ ಮನುಷ್ಯ ಯಾರು ಇಲ್ಲ ಸರ್. ಅದು ಕೂತ್ಕೊಂಡು ಈಸ್ ಜಸ್ಟ್ ಎಂಜಾಯಿಂಗ್ ದ ಶೋ. ಸೊ ಟುಮಾರೋ ಇಸ್ ಮೈನ್ ಅಂತ ಅವ್ರಿಗೆ ಗೊತ್ತು ಪುತಿನ್ಗೆ. ಮಾತಾಡ್ಸಿ ಸರ್, ನಿಮ್ಮನ್ನ ಮಾತಾಡ್ಸಿ.